ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಅಂಬಿಕಾ ಹೋದ್ಮೇಲೆ ನಾನು ಬದುಕಿರೋದೇ ಹಿತಕ್ಕೋಸ್ಕರ. ಯಾರಿಗೋಸ್ಕರ ನಾವು ಬದುಕಿರ್ತೀವೋ ಅವರೇ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಗೊತ್ತು ಬಾಸು, ಆದ್ರೆ ಪುಟ್ ಮೇಡಮ್ ಇನ್ನೂ ಚಿಕ್ಕ ಹುಡುಗಿ ಅಲ್ವಾ? ಬರೀ ಹಿತ ಮಾತ್ರ ಅಲ್ಲ, ಕೆಲವೊಂದ್ಸಲ ನಮ್ಮ ಮನೆಯವರು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೇನೋ ಅಂತ ಅನ್ಸುತ್ತೆ. ನನ್ನ ಕಣ್ ಮುಂದೆ ಅಂಬಿಕಾ ಸುಟ್ಟು ಹೋಗ್ತಾ ಇದ್ರು, ನಾನು ಯಾಕೆ ಏನೂ ಮಾಡಿಲ್ಲ ಅಂತ. ಅವತ್ತಲ್ಲಿ ಏನಾಯ್ತು, ನನ್ನ ಕಣ್ ಮುಂದೆನೆ ಎಲ್ಲ ಆಗ್ತಾ ಇದ್ರು, ನಾನು ಯಾಕೆ ಸುಮ್ಮನಿದ್ದೆ, ನಾನು ಯಾಕೆ ಏನೂ ಮಾಡಲಿಲ್ಲ ಅಂತ ಇವತ್ವರೆಗೂ ನನಗೆ ಗೊತ್ತಿಲ್ಲ. ಆದ್ರೆ ಇದನ್ನೆಲ್ಲ ನಾನು ಎಲ್ರಿಗೂ ಹೇಗೆ ಹೇಳಿ? ಅವತ್ತಲ್ಲಿ ಕಲ್ತರ ನಿಂತಿರೋ ಬದಲು, ಅಂಬಿಕಾ ಸಾಯೋದನ್ನ ನೋಡ್ತಾ ಇರೋ ಬದಲು ನಾನಾದ್ರೂ ಸತ್ತೋಗ್ಬಿಡ್ಬೋದಾಗಿತ್ತು ಅನ್ಸ್ಬಿಡುತ್ತೆ. ಅಯ್ಯೋ ಬಾಸು, ಯಾರಾದ್ರೂ ಹೀಗೆಲ್ಲ ಮಾತಾಡ್ತಾರ? ನೀವೇ ಹೀಗಂದ್ರೆ ಪುಟ್ ಮೇಡಮ್ ಗತಿ ಏನು? ಅಂಬಿಕಾ ಅವರು ಪುಟ್ ಮೇಡಮ್ನ ನೋಡ್ತಿರೋ ಹಾಗೆ ಅವ್ರು ಯಾವಾಗ್ಲೂ ನಿಮ್ಮನ್ನು ಗಮನಿಸ್ತಿರ್ತಾರೆ. ನೀವ್ ಹೀಗೆಲ್ಲ ಅನ್ಕೊಂಡ್ರೆ ಅಂಬಿಕಾ ಅವ್ರಿಗೆ ನೋವಾಗಲ್ವಾ? ನಿನಗೆ ಅರ್ಥ ಆಗಲ್ಲ ದುರ್ಗಾ. ಏನ್ ಬೇಕಾದ್ರೂ ಸಹಿಸ್ಕೋಬಹುದು, ಆದ್ರೆ ಕಣ್ಮುಂದನೆ ಹೆಂಡತಿ ಸಾಯ್ತಾ ಇದ್ರು, ಅವಳನ್ನ ಕಾಪಾಡಕ್ ಆಗದೆ ಇರೋ ಹೆಲ್ಪ್ಲೆಸ್ನೆಸ್, ಗಿಲ್ಟ್ನ ಸಹಿಸ್ಕೊಳಕ್ ಆಗಲ್ಲ ದುರ್ಗಾ. ಮಗಳ ಇಗ್ನೋರೆನ್ಸ್ ನ ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟನೇ. ನಂಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಬಾಸು. ನಿಮ್ ಮನ್ಸಲ್ಲಿ ಏನ್ ನಡೀತಿದೆ ನನ್ನ ಹತ್ರ ಹೇಳ್ಕೊಳ್ಳಿ, ಅವಾಗ ನಿಮ್ಗೂ ಸ್ವಲ್ಪ ಹಗುರ ಅನ್ಸುತ್ತೆ. ನೀ ಮನೆ ಮಗ ಅಂತ ನನ್ನನ್ನು ಯಾರಿಗೇನು ಕೇಳದೆ ಇರಬಹುದು, ಆದ್ರೆ ಅವತ್ತು ರಾತ್ರಿ ಬಗ್ಗೆ ಯಾರಿಗೇನೇ ಯೋಚನೆ ಮಾಡಿದ್ರು ನನ್ನ ಮೇಲೆ ಅನುಮಾನ ಬರೋದು ಸಹಜ ಅಲ್ವಾ? ಅವತ್ತಲ್ಲಿ ನಾನು ಯಾಕೆ ಹಾಗೆ ಕಲ್ತರ ನಿಂತಿದ್ದೆ ಅಂತ ನನಗೆ ನನ್ನ ಮೇಲೆ ಅನುಮಾನ ಇದೆ. ಹೀಗಿರುವಾಗ ನಾನು ಅವ್ರಿಗೆಲ್ಲ ಏನ್ ಹೇಳಿ? ನನ್ನ ಮಾತನ್ನ ಯಾರು ನಂಬ್ತಾರೆ? ನಾನ್ ನಂಬ್ತೀನಿ ಬಾಸು. ಹೌದು ಬಾಸು, ನಾನ್ ನಿಮ್ಮನ್ನ ನಂಬ್ತೀನಿ. ನೀವು ಅಂಬಿಕಾ ಅವ್ರನ್ನ ಸಾಯಿಸಿಲ್ಲ. ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ರಿ, ಇವಾಗ ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು. ಅವತ್ ಯಾವುದೋ ಒಂದು ಅಸಹಾಯಕತೆಗೆ ಸಿಗಾಕೊಂಡು ನೀವು ಹಾಗಾಗಿರ್ಬೋದು. ಅವತ್ ಅಂಬಿಕಾ ಅವ್ರ ಸಾವಿಗೆ ನೀವ್ ಕಾರಣ ಅಲ್ಲ ಅಂತ ನನಗ್ ನಂಬಿಕೆ ಇದೆ. ನನಗ್ ಮಾತ್ರ ಅಲ್ಲ, ಅಂಬಿಕಾ ಅವ್ರಿಗೂ ನಂಬಿಕೆ ಇದೆ. ದುರ್ಗಾ, ಏನಂದೆ? ಅದು ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ? ಇಷ್ಟು ಪ್ರೀತಿ ಮಾಡೋ ಗಂಡ ಇರುವಾಗ ಯಾವ ಹೆಂಡತಿ ತಾನೇ ಅರ್ಥ ಮಾಡ್ಕೊಳಲ್ಲ ಹೇಳಿ? ಪರಿಸ್ಥಿತಿಯಿಂದ ನೀವ್ ಅಪರಾಧಿಯಾಗಿ ಬಿಂಬಿಸ್ಕೊಂಡಿರ್ಬೋದು ಅಂತ ಅಂಬಿಕಾ ಅವ್ರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಹೇಳಕ್ ಬಂದೆ. ಹೇಳ್ತಾ ಇರತ್ತೇನೋ ಸರಿ ದುರ್ಗಾ, ಆದ್ರೆ ಮತ್ತೆ ಹಿತ. ಬಾಸು, ನೀವೇನು ಯೋಚನೆ ಮಾಡಬೇಡಿ. ಚಿಕ್ಕ ಹುಡುಗಿ ಅಲ್ವಾ, ಏನೋ ನೋಡಿ ಇನ್ನೇನೋ ಅರ್ಥ ಮಾಡ್ಕೊಂಡಿರ್ತಾಳೆ. ಆದ್ರೆ ಆದಷ್ಟು ಬೇಗ ಅವಳು ನಿಮ್ಮ ಮಾತುಗಳನ್ನ ನಂಬೋ ಹಾಗೆ ನಾನ್ ಮಾಡ್ತೀನಿ.